ಜೋಳದ ವಡೆ ಮಾಡಲಿಕ್ಕೆ 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ ತೊಗೊಂಡು ತೊಳೆದು 3ರಿಂದ 4 ಅವರ್ ನೆನೆಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದಾದ ನಂತರ 2 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಜೋಳದ ಹಿಟ್ಟು, 3 ಸ್ಪೂನು ಬೇಸನ್ ಹಿಟ್ಟು, ಹಾಗೆ 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಹಾಕಿ ಡ್ರೈ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿರೋ ಉದ್ದಿನಬೇಳೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 7ರಿಂದ 8 ಅವರ್ ನೆನೆಸಲಿಬಿಟ್ಟು ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು. ಈ ಮಸಾಲೆನ ಕುಟ್ಟಾಣಿಲಿ ಕುಟ್ಕೋತಾ ಇದ್ದೀನಿ. 8 ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1 ಸ್ಪೂನ್ ಜೀರಿಗೆ, ಉಪ್ಪು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಈ ಮಸಾಲೆನ ಈ ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. 15ರಿಂದ 20 ನಿಮಿಷ ಕಲಿಸಿದ ನಂತರ ಒಂದು ಬೌಲ್ಗೆ ಬಟ್ಟೆ ಕಟ್ಕೊಂಡು ಈ ರೀತಿ ತಟ್ಕೋಬೇಕು. ಕಾದಿರೋ ಎಣ್ಣೆಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡಿ ಬ್ರೌನ್ ಕಲರ್ ಬಂದ ಮೇಲೆ ಆಚೆ ತೆಗೆದ್ರೆ ಜೋಳದ ವಡೆ ರೆಡಿ ಆಗುತ್ತೆ. ಫುಲ್ ಡೀಟೇಲ್ಸ್ ಮೇಘನಾಸ್ ಕುಕಿಂಗ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ.